ಡಿಸ್ಪ್ಲೇ ಮಾನಿಟರ್ ಬಂದಿದೆ. ಇನ್ನು ಕೆಲವೇ ದಿನಗಳಲ್ಲಿ ಎಲ್ಲ ಯೂಟ್ಯೂಬ್ ವೀಡಿಯೋಸ್ ಹೇಗೆ ಮಾಡಬೇಕು ಅಂತ ಎಲ್ಲ ಸೆಟ್ಟಿಂಗ್ ರಂಜಿತ್ ಮಾಡ್ತಾ ಇದ್ದಾನೆ. ಸೊ ಎಲ್ಲ ಸೆಟ್ಟಿಂಗ್ ಆದಮೇಲೆ ನಿಮಗೆಲ್ಲ ಪ್ರಾಪರಾಗಿ ಬರುತ್ತೆ. ನಾನು ಬೆಳಿಗ್ಗೆ ಹೇಳಿದ್ದೆ. ಸೊ ಇನ್ಸ್ಟಾಲ್ ಮಾಡಿದ್ದಾರೆ, ಆಲ್ಮೋಸ್ಟ್ ಎಲ್ಲ ಇನ್ಸ್ಟಾಲ್ ಆಗಿದೆ, ವರ್ಕ್ ಆಗುತ್ತೆ. ಸೊ ಆದರೆ ನಾಳೆ ವಿಡಿಯೋ ಇದರಲ್ಲೇ ಲೈವ್ ಮಾಡಿ ತೋರಿಸ್ತೀನಿ. ಆದರೆ ಸೆಟ್ಟಿಂಗ್ ಸ್ವಲ್ಪ ಮಾಡ್ತಾ ಇದ್ದೀವಿ, ಅದು ಅಡ್ಡ ಬರ್ತಾ ಇದೆ, ಉದ್ದ ಬರ್ತಾ ಇದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಸೊ ಅವೆಲ್ಲ ಸರಿಯಾಗೋ ತನಕ ಸ್ವಲ್ಪ ಸಾಫ್ಟ್ವೇರ್ ಹಾಕಿ ರೆಡಿ ಮಾಡಬೇಕು. ಅದಕ್ಕೆ ಲ್ಯಾಪ್ಟಾಪು ಸಹ ತಂದಿದ್ದೀವಿ, ಗ್ರಾಫಿಕ್ ಕಾರ್ಡ್ ಇರೋದೇ ಬೇಕು ಅಂತ. ಸೊ ಎಲ್ಲ ವರ್ಕ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಸಪೋರ್ಟ್ ಮಾಡಿ. ಒಂದು 5-6 ದಿನ ಲೈವ್ ಬಂದ್ರೂ ಆ್ಯಾವ್ರೇಜ್ ಆಗಿರುತ್ತೆ ವೀಡಿಯೋ. ಅದು ಹೋಗ್ತಾ ಹೋಗ್ತಾ ಆಮೇಲೆ ನಾವೆಲ್ಲ ಕ್ವಾಲಿಟಿ ಕೊಡ್ತೀವಿ. ಬಿಕಾಸ್ ನಿಮಗಿನ್ನೂ ನಾವು ಸ್ಟ್ರೀಮಿಂಗ್ ಸೆಟಪ್ಪಲ್ಲಿ ಮಾಡಬೇಕು ಅಂತ ಪ್ಲ್ಯಾನಲ್ಲಿದ್ದೀವಿ. ಸೊ ಅದಕ್ಕೆಲ್ಲ ಫ್ಯೂಚರಲ್ಲೆಲ್ಲ ನಿಮಗೆ ಒಳ್ಳೆ ಕ್ವಾಲಿಟಿ ಲೈಟಿಂಗು ಎಲ್ಲ ತಂದಿದ್ದೀವಿ. ಸೊ ನಿಮಗೆಲ್ಲ ಸೆಟಪ್ ಮಾಡೋಕ್ಕೆ ನಮ್ಗೆ ಇನ್ನೊಂದು ಸ್ವಲ್ಪ ಟೈಮ್ ಬೇಕು. ಸೊ ಅಲ್ಲಿವರೆಗೂ ಸಪೋರ್ಟ್ ಮಾಡಿ. ಸೊ ಅಲ್ಲಿವರೆಗೂ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಹೋಗಿ ಫಾಲೋ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಯಾಕಂದರೆ ನಾವು ನೆಕ್ಸ್ಟ್ ಏನೇ ಒಂದು ಅಪ್ಡೇಟ್ ಕೊಟ್ಟರು, ಒಂದು ಲೈವ್ ಬರ್ತದಂದ್ರೂ ನಿಮ್ಗೆ ಅದು ನೋಟಿಫಿಕೇಶನ್ ಮುಖಾಂತರ ಬರ್ತದೆ. ಇನ್ಸ್ಟಾದಲ್ಲಿ ನೆಕ್ಸ್ಟು ನಾವು ಅಪ್ಡೇಟ್ಸು ಕೊಡೋದು ಸ್ವಲ್ಪ ಕಡಿಮೆ, ಲೈವ್ ಅಪ್ಡೇಟ್ಸು ಎಲ್ಲ ಯೂಟ್ಯೂಬಲ್ಲಿ ಇರುತ್ತೆ. ಸೊ ಯೂಟ್ಯೂಬಲ್ಲಿ ಇನ್ಸ್ಟಾದಲ್ಲಿ ಒಂದು ನಾವು ರೀಲ್ ಹಾಕಿರ್ತೀವಿ ಅಷ್ಟೇ. ಇವಾಗ ರೀಸೆಂಟಾಗಿ ನಿಮ್ಗೆಲ್ಲರಿಗೂ ಅಡ್ಜಸ್ಟ್ ಆಗಬೇಕನ್ನೋದಕ್ಕೋಸ್ಕರ ಒಂದು 10 ದಿನ ನಾವು ಯೂಟ್ಯೂಬಲ್ಲಿ ಲೈವ್ ಹೋಗ್ತೀವಿ ಅಂತ ಅಪ್ಡೇಟ್ಸ್ಗಳು ಕೊಡ್ತಿರ್ತೀವಿ. ನೋಡಿ, ಇಲ್ಲಿ ಎಲ್ಲ ರೆಡಿ ಮಾಡ್ಕೊಂಡು ಕುಂತಿದ್ದೀವಿ. ಆದರೆ ಲೈವ್ ಸ್ಟ್ರೀಮಿಂಗ್ ಮಾಡೋಕ್ಕೆ ನಮಗೆ ಇಲ್ಲಿ ಲೈಟ್ ಪ್ರಾಬ್ಲಮ್ ಬರ್ತಾ ಇದೆ, ಹಾಗೂ ಇಲ್ಲಿ ರಂಜಿತ್ ತಲೆ ಕೆರ್ಕೊಂಡು ಕುಂತಾನೆ. ಸೊ ಸೆಟ್ಟಿಂಗು ಅವನು ರೂಮಲ್ಲಿ ಮಾಡಿ ಬೆಳಗ್ಗೆ ನೋಡಿದಾಗ ಎಲ್ಲ ವರ್ಕ್ ಆಗಿದೆ. ಸೊ ಈಗ ಕ್ಯಾಮ್ರಾ ತೋರಿಸ್ತಾ ಇದೆ, ಆದರೆ ಸಮಥಿಂಗ್ ವೆಂಟ್ ರಾಂಗ್ ಅಂತ ಅಗ್ಲಗ್ಲ ಬರ್ತಾ ಇದೆ. ತುಂಬ ಟ್ರೈ ಮಾಡ್ತೀವಿ. ಯೂಟ್ಯೂಬ್ ಗ್ರಾಚಾರನ ನಮ್ಮ ಗ್ರಾಚಾರ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾನೆ. ಸೊ ಲೈಟ್ ಅವಾಯ್ಡ್ ಮಾಡೋಕ್ಕೆ ಈ ಥರ ಇದ್ರದ್ದು ಬಾಕ್ಸ್ನೇ ಅಡ್ಡ ಇಟ್ಟಿದ್ದೀವಿ, ಆದರೂ ಇಲ್ಲಿ ಲೈಟ್ ಬರ್ತಾ ಇದೆ. ಸೊ ಯಾಕಂದರೆ ನಮ್ಮ ಮನೆಯಲ್ಲಿ ಇಲ್ಲಿ ಒಂದು ದೊಡ್ಡ ವಿಂಡೋ ಹಾಕಿದ್ದೀನಿ. ಸೊ ಇಷ್ಟು ದೊಡ್ಡ ವಿಂಡೋ ಇರೋದ್ರಿಂದ ಬೆಳಕು ಬರ್ತಾ ಇದೆ. ಸೊ ಇವೆಲ್ಲ ಟೈಮ್ ತಗೊಂತಾ ಇದೆ ನಾವು ಸರಿ ಮಾಡೋಕ್ಕೆ. ಬೆಳಗ್ಗೆ ಆ್ಯಕ್ಚುಲಿ ಲೈವ್ ಬಂದಿದ್ದೆ, ನಾನೇ ಲೈವ್ ಬಂದಿದ್ದೆ, ಆದರೆ ಅಂಡರ್ಸ್ಟ್ಯಾಂಡ್ ಹಾಕಿಟ್ಟಿದ್ದೆ. ಈಗ ಏನಾದರೂ ಒಂದು ಗೊತ್ತಾಗ್ತಿಲ್ಲ. ಸೊ ದಯವಿಟ್ಟು ಕ್ಷಮಿಸಿ, ಲೈವ್ನಲ್ಲಿ ಡಿಲೇ ಆಗಿದ್ದಕ್ಕೆ ಕಾರಣ ಟೆಕ್ನಿಕಲ್ ಎರರ್. ಸೊ ಇದನ್ನೆಲ್ಲ ರೆಕ್ಟಿಫೈ ಮಾಡೋಕ್ಕೆ ತುಂಬ ಪ್ರಯತ್ನ ಮಾಡ್ತಾ ಇದ್ದೀವಿ. ತುಂಬಾ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ. ಇದರಿಂದ ನಾನು ಯಾವುದೇ ಫೀಸ್ ಚಾರ್ಜ್ ಮಾಡಿ ಏನೂ ಮಾಡ್ತಾ ಇಲ್ಲ. ನನಗೊಂದು ಪ್ಯಾಷನ್ನು, ಹಾಬಿ, ನನ್ನಿಂದ 10 ಜನಕ್ಕೆ ಉಪಯೋಗ ಆಗುತ್ತೆ ಅನ್ನೋ ಕಾರಣಕ್ಕೆ. ಸೊ ಯಾವುದರ ಬೆಲೆಯನ್ನು ನಾನು ಹೇಳಲ್ಲ, ಯಾಕಂದರೆ ನನಗೆ ಬೆಲೆ ಹೇಳೋದು ಕಂಡ್ರೆ ಆಗಲ್ಲ. 3 ಇಡಿಯಟ್ಸ್ ಮೂವಿ ನೋಡಿದ ಮೇಲೆ ಯಾವುದ್ರ ಬೆಲೆ ನಾನು ಹೇಳಲ್ಲ. ಸೊ ಇದು ನಿನ್ನೆ ತಾನೇ ಬಂದಿರೋ ಅಂಥ ಬೋರ್ಡು ಇಲ್ಲೇ ಇದೆ. ಸೊ ಡೆಲ್ಲಿಯಿಂದ ತರಿಸಿದ್ದೀವಿ. ಸೊ 86 ಇಂಚಸ್. ಸೊ ಇದು ಟಚ್ ಸ್ಕ್ರೀನು. ನಿಮಗೆ ಪೆನ್ನು ಎಲ್ಲ ನಾನು ಈ ಥರ ಪೆನ್ ಕೊಟ್ಟಿದ್ದಾರೆ, 2 ಪೆನ್ಗಳ್ನ ನಿಮಗಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನಾನಿಲ್ಲಿ ಬರೆಯೋಕ್ಕೆ ಅನುಕೂಲ ಆಗುತ್ತೆ. ಸೊ ಈ ಥರ ಬರಿಬೋದು, ಎಲ್ಲಿ ಬ್ರೇಕೌಟ್ ಆಗುತ್ತೆ, ಬ್ರೇಕ್ ಡೌನ್ ಆಗುತ್ತೆ. ಸೊ ಇವನ್ನೆಲ್ಲ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ. ಸೊ ಈ ಲ್ಯಾಪ್ಟಾಪು ನನ್ನ ಹತ್ರ ಯಾವುದೇ ಲ್ಯಾಪ್ಟಾಪ್ ಇರಲಿಲ್ಲ. ಮುಂಚೆ ಇತ್ತು, ನಂದು ಲೆನೋವೋ ಇತ್ತು. ಸೊ ಈ ನನ್ನ ಮಗ ಅದನ್ನೆಲ್ಲ, ಇವನು ಗ್ರಾಫಿಕ್ ಡಿಸೈನರು, VFX ಎಲ್ಲ ಡಿಸೈನ್ ಮಾಡಿದ್ದಾನೆ, ಕೆಲವು ಮೂವಿಗಳು ಮಾಡಿದ್ದಾನೆ. ಪುಷ್ಪ, ಚಾವ ಇದರಲ್ಲೆಲ್ಲ ಫ್ರೀಲ್ಯಾನ್ಸಿಂಗಾಗಿ ವರ್ಕ್ ಮಾಡಿದ್ದಾನೆ. ಅದ್ರ ಕ್ರೆಡಿಟ್ಸ್ ಸಹ ಅವನ ಹತ್ರ ಇದೆ. ಸುಮ್ಮನೆ ಗಾಳಿಯಲ್ಲಿ ಗುಂಡು ಹಾರಿಸ್ತಾ ಇಲ್ಲ. ಸೊ ಅವನ ಹತ್ರ ಕ್ರೆಡಿಟ್ಸ್ ಇದೆ, ಅದರಲ್ಲಿ ವರ್ಕ್ ಮಾಡಿದ್ದಾನೆ ಕೆಲವು ಸೀನ್ಗಳು. ಅವನ್ನೆಲ್ಲ ಮುಂದಿನ ವ್ಲಾಗಿಂಗ್ ಡೇಸ್ನಲ್ಲಿ ಹೇಳ್ತೀನಿ. ಸೊ ಇವತ್ತು ಅವ್ನ ಕಷ್ಟ ನೋಡೋಕ್ಕಾಗ್ತಾ ಇಲ್ಲ, ಅದಕ್ಕೆ ನಾನು ಹಿಂದಿಂದ ವ್ಲಾಗಿಂಗ್ ಮಾಡ್ತಾಯಿದ್ದೀನಿ. ಸೊ ನಮಗೀಗ ಲ್ಯಾಪ್ಟಾಪ್ ಇಡೋಕ್ಕೆ ಜಾಗ ಇಲ್ಲ ಅಂದರೆ ಮನೆ ಸಣ್ಣದು, ಜಾಗ ಇಲ್ಲ ಅಂತಲ್ಲ. ಅದಕ್ಕೆಲ್ಲ ಸೆಟಪ್ ಮುಂಚೆನೇ ಮನೆ ಕಟ್ಟಿಸ್ಬೇಕಾದ್ರೆ ನಾನು ಮಾಡಿದ್ದೆ. ಸೊ ಇದು ನನ್ನ ಟ್ರೇಡಿಂಗ್ ಸೆಟಪ್ ಮುಂಚೆ ಮಾಡ್ಕೊಂಡಿದ್ದು ನಾನು. ಈ ಜಾಗದಲ್ಲಿ ನಾನು ಸಿಸ್ಟಮ್ ಇಡೋಕ್ಕೆ ಇದು ನನ್ನ ಮಾನಿಟರು. ಸದ್ಯ ಈಗ ಮಾನಿಟರ್ ಇದನ್ನು CPU ನಾನು ಕೆಳಗಡೆ TV ಕನೆಕ್ಟ್ ಮಾಡಿದ್ದೀನಿ, ದೊಡ್ಡ ಸ್ಕ್ರೀನಲ್ಲಿ ಕೆಳಗಡೆ ನೋಡ್ಕೊಂತ ಇದು ಮಾಡೋದು. ಸೊ ನಮ್ಮ ಟ್ರೇಡಿಂಗ್ ಜಾಗದಲ್ಲಿ ನಮ್ಮ ದೇವ್ರುಗಳು ಇರಬೇಕು ಅಂತ. ಸೊ ಲ್ಯಾಪ್ಟಾಪ್ ಬಂದರೆ ಇಲ್ಲಿ ಇಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಆದರೆ ಇದು ಹೋಮ್ ಥಿಯೇಟರಿಗೆ ಅಂತ ಬಿಟ್ಟಂಥ ಜಾಗ. ಇದಿಷ್ಟು ಹೋಮ್ ಥಿಯೇಟರಿಗೆ ಅಂತ ಬಿಟ್ಟಂಥ ಜಾಗ. ಆದರೆ ಸದ್ಯ ಹೋಮ್ ಥಿಯೇಟರ್ ಪ್ಲ್ಯಾನ್ ಇಲ್ಲ. ಹಾಗಾಗಿ ಇಲ್ಲಿ ನಿಮಗೆಲ್ಲ ಟ್ರೇಡಿಂಗಿಗೋಸ್ಕರ ನಾನು ಈ ಸ್ಕ್ರೀನ್ ಹಾಕಿರೋದ್ರಿಂದ ಅವನು ಹೇಳೋದು ಇಲ್ಲೇ ಲ್ಯಾಪ್ಟಾಪ್ ಇದ್ದರೆ ಚೆನ್ನಾಗೆ ಅಂತ. ಸೊ ಮುಂಚೆನೇ ಆಪ್ಷನ್ಸ್ ಬಿಡಿಸಿದ್ದೀನಿ, ನೋಡಬೇಕು. ಇಲ್ಲಿ ಇಲ್ಲ, ಇಲ್ಲಿ ಎಲ್ಲರೂ ಒಂದು ಟೇಬಲ್ಲು ಮತ್ತು ಒಂದು
ಗೇಮಿಂಗ್ ಚೇರ್ನ ಸಹ ಆರ್ಡ್ರ್ ಮಾಡ್ತೀನಿ. ಯಾಕಂದರೆ ಇದು ಈ ನನ್ನ ಮಗ ಎಡಿಟ್ ಮಾಡೋಕ್ಕೆ ಬರಲ್ಲಣ್ಣ, ನಿಂದು ಹಳೆ ಲ್ಯಾಪ್ಟಾಪು ಔಟ್ಡೇಟೆಡ್ಡು ಅಂತೇಳಿ ಎಲ್ಲ ಹೇಳಿದ್ದಕ್ಕೆ ಇದು ಗೇಮಿಂಗ್ ಲ್ಯಾಪ್ಟಾಪ್ ತಗೊಂಡಿರೋದು. ಸೊ ಹೈ ಕಾನ್ಫಿಗರೇಷನ್ ವಿತ್ ಗ್ರಾಫಿಕ್ ಕಾರ್ಡು. ಯಾಕಂದರೆ ಲೈವ್ ಸ್ಟ್ರೀಮಿಂಗು ಮತ್ತು ವೀಡಿಯೋ ಎಡಿಟಿಂಗ್ ಮಾಡಬೇಕು ಅಂದರೆ ಇದು ಬೇಕು ಅಂತ ಹೇಳಿದ್ದ. ಸೊ ನೋಡಿ, ಇಲ್ಲಿ ಕ್ಯಾಮ್ರಾ ಏನೋ ಬರ್ತಾ ಇದೆ. ಯೂಟ್ಯೂಬ್ ಲೈವ್ ಸ್ಟ್ರೀಮ್ ಕೊಟ್ಟಿದ ತಕ್ಷಣ ಅಲ್ಲಿ ಸಮಥಿಂಗ್ ವೆಂಟ್ ರಾಂಗ್ ಅಂತ ಬರ್ತಾ ಇದೆ. ಸದ್ಯ ಯೂಟ್ಯೂಬಲ್ಲೇ ಬಂದಿದ್ದಾನೆ. ಬರ್ತಾಯ್ತಾ ವೆಬ್ ಕ್ಯಾಮಿಂದ? ಅದು ವೆಬ್ ಕ್ಯಾಮಿಂದ ಬರ್ತೈತೆ. ನಮಗೆ ಈ ಮೊಬೈಲಿಂದ ಬರಬೇಕು. ಈಗ ಏನು ಮಾಡ್ತಾ ಇದೀವಲ್ಲ ಈ ಮೊಬೈಲಿಂದ ಬರಬೇಕು. ಸೊ ನೋಡೋಣ ಏನಾಗುತ್ತೆ ಅಂತ. ಆ ಸ್ಯಾಮ್ಸಂಗಿಗೆ ಹಾಕಿ ನೋಡ್ಬೇಕಿತ್ತು, ಅದಕ್ಕೆ ಬರ್ತೈತೆ ಡೈರೆಕ್ಟಾಗಿ. ಸ್ಯಾಮ್ಸಂಗ್ ನಿನ್ನೆ ಮಾಡಿದ್ವ. ಸೊ ನೋಡೋಣ ಏನೋ ಫೈನಲ್ ಅಲ್ಲೇ ಮಾತಾಡ್ತಾ ಇರ್ತಾನೆ. ಸೊ ಇದೇ ಥರ ಸುಮ್ಮನೆ ತಿಳ್ಕೊಳ್ಳಿ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಭಾಳ ಜನಕ್ಕೆ ಶೇರ್ ಮಾಡಿ. ಜಾಸ್ತಿ ಜನ ಫಾಲೋವರ್ಸ್ ಆದರೆ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ. ಸೊ ಇದೇ ಥರ ನಾನು ಕಾಂಟ್ಯಾಕ್ಟ್ ಮಾಡ್ತಾ ಇರಬೇಕು ಅಂದರೆ ಚಿಕ್ಕದಾಗ ಒಂದು ಲೈಕ್, ಸ್ವೀಟಾಗಿ ಒಂದು ಕಮೆಂಟು, ನಿಮ್ಮ ಹಾರ್ಟಲ್ಲಿರೋಕೆ ಒಂದು ಸಬ್ಸ್ಕ್ರೈಬ್ ಬಟನ್ನ ಒತ್ತೋದು ಮಾಡಿ.